ಫಸ್ಟು ಇವರೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ವಿನ್ ಆಗಿಬಿಡ್ತೀನಿ ಬೇಗ. ಹೌದಾ, 12 ಸೆಕೆಂಡ್ಗೆ ಮುಗಿಸ್ಬಿಟ್ಟಿದ್ದಾಳೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವಾಗ ಎದ್ದಿದ್ದೀನಿ, ಎದ್ದು ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಆ್ಯಂಡ್ ಇವತ್ತು ಇನ್ನೊಂದು ಶೂಟ್ ಇದೆ ಗೈಸ್. ಎಸ್ಟರ್ಡೇ ಒಂದು ಶೂಟ್ ಇತ್ತು ಮತ್ತು ಇವತ್ತೊಂದು ಶೂಟ್ ಇದೆ. ಸೊ ಹೋಗ್ಬೇಕು ಇವಾಗ. ಆ್ಯಂಡ್ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದ. ಟೈಮ್ ಬಂದು ಇವಾಗ 11 o'clock ಆಗ್ತಾಯಿದೆ. ಸ್ವಲ್ಪ ಬೇಗ ಹೋಗ್ಬೇಕು ಇವತ್ತು. ಬೇಗ ಹೋಗ್ಬಿಟ್ಟು ಬೇಗ ಮುಗಿಸ್ಕೊಂಡು ಅದಾದಮೇಲೆ ಇನ್ನೊಂದು ಕಾಂಟೆಂಟ್ ಶೂಟ್ ಮಾಡೋದಿದೆ. ಸೊ ಇವತ್ತು ತುಂಬ ಕೆಲಸಗಳಿದೆ ಗೈಸ್, ಅದಕ್ಕೆ ಬೇಗ ಮುಗಿಸ್ಕೊಳೋದ. ಫಸ್ಟ್ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ. ಗೈಸ್ ಏನಂದರೆ ಇವಾಗ ಈ ಶರ್ಟ್ ಐರನ್ ಮಾಡಬೇಕು. ಐರನ್ ಮಾಡಿಸ್ಬೇಕಂದ್ರೆ ಫುಲ್ಲು ಶರ್ಟ್ ಮುದ್ದೆ ಆಗಿದೆ. ಸೊ ಇಲ್ಲಿ ಐರನ್ ಬಾಕ್ಸ್ ಇದೆ ಆಲ್ರೆಡಿ. ಬಟ್ ನನಗೇನಂದರೆ ಇಲ್ಲಿ ಯಾರು ಅದನ್ನ ಇಟ್ಕೊಂಡು ಐರನ್ ಮಾಡ್ತಾರೆ ಅಂತ ತುಂಬ, ಅಂದರೆ ಅದನ್ನೆಲ್ಲ ಹಾಕ್ಕೊಂಡು ಐರನ್ ಮಾಡೋಕ್ಕೆ ತುಂಬ ಟೈಮ್ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಲೇಜಿನೆಸ್ಸು. ಸೊ ಅದಕ್ಕೆ ಇದನ್ನ ಫಸ್ಟ್ ಹೋಗಿ ಒಂದು ಐರನ್ ಮಾಡಿಸ್ಕೊಂಬರೋಣ, ಆಮೇಲೆ ಇಲ್ಲಿಂದ ಹೊರಡೋದ ಗೈಸ್. ಆಲ್ರೆಡಿ ನನ್ನ ತಮ್ಮ ವೆಯ್ಟ್ ಮಾಡ್ತಿದ್ದಾನೆ. ಸೊ ಬನ್ನಿ ಹೋಗಿ ಐರನ್ ಮಾಡಿಸ್ಕೊಂಡು ಪಟ್ಟಂತ ಬರೋದ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ದೋಸೆ, ಚಟ್ನಿ, ಸಾಂಬಾರು. ನಮ್ಮ ಮನೇಲಿ ಎನಿ ಟೈಮ್ ದೋಸೆನೇ ಇರುತ್ತೆ ಅಂತ ಅಂದ್ಕೊಂಬೇಡಿ, ಯಾಕಂದರೆ ನಂಗೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಆಲ್ಮೋಸ್ಟ್ ಎನಿ ಟೈಮ್ ನಮ್ಮಮ್ಮ ದೋಸೆನೇ ಮಾಡ್ತಾರೆ. 365 days ಕೊಟ್ಟರು ನಾನು ತಿಂತೀನಿ, ಯಾಕಂದರೆ ಅಷ್ಟಿಷ್ಟ ನನಗೆ. ಅದ್ರ ಜೊತೆ ದೋಸೆ ಜೊತೆ ಇನ್ನೂ ಚಿಕನ್ ರಿಲೇಟೆಡ್ ಏನಾರು ಇತ್ತಂದರೆ ಇನ್ನೂ ಇಷ್ಟ ಆಗುತ್ತೆ ನನಗೆ. ಸೊ ನನಗೇನು ಇಷ್ಟನೋ ನಮ್ಮ ಮನೇಲಿ ಅದನ್ನೆಲ್ಲ ಮಾಡೋದು. ಸೊ ಅದೇ ಇವತ್ತು ದೋಸೆ ಮಾಡಿದ್ದಾರೆ. ಇವಾಗ ತಿನ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಗೈಸ್. ಫೈನಲಿ ರೆಡಿಯಾಗಿ ಆಯ್ತು. ನಾನು ಔಟ್ಫಿಟ್ ನೋಡ್ಬೋದು ನೀವು, ಹಿಂಗೆ ತೋರಿಸ್ತೀನಿ, ಒಂದು ಸೆಕೆಂಡ್ ನೋಡ್ಕೊಳ್ಳಿ. ಸೊ ರೆಡಿಯಾಗಿ ಆಯ್ತು. ಇವಾಗ ನನ್ನ ತಮ್ಮ ವೆಯ್ಟ್ ಮಾಡ್ತಾಯಿದೆ. ಸೊ ಬನ್ನಿ ಹೋಗೋದ. ಶೂಟ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ಅಂದಾಗ ಹಂಗೆ ಊಟ ಮಾಡ್ಕೊಂಡು ಹೋಗ್ಬೇಕಂತ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಇವನು ರೆಡಿ ಇದ್ದಾನೆ, ಮುಸ್ತಫಾ. ಸೊ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಗೈಸ್. ಊಟ ಎಲ್ಲ ಆದಮೇಲೆ ಹಂಗೆ ಒಂದು ನಿದ್ದೆ ಹೊಡೆದೆ. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಅದೇ ಹೇಳಿದ್ದಾನೆ ಟೇಬಲ್ ನೋಡೋಕೆ ಹೋಗ್ಬೇಕಂತ. ಇವಾಗ ನನ್ನ ತಮ್ಮ ಬರ್ತಾ ಇದ್ದಾನೆ. ನಾನು ಬಂದಮೇಲೆ ಟೇಬಲ್ ನೋಡ್ಕೊಂಬರೋಣ ಬನ್ನಿ. ಟೇಬಲ್ ನೋಡೋಕೆ ಬಂದಿದ್ದೀವಿ. ಈಗ ನೋಡ್ತಾ ಇದ್ದೀವಿ. ಇದೊಂದು ಟೇಬಲ್ ಎಷ್ಟುಡೆ ನೋಡ್ಕೊಂಡು ಹೋಗಿದ್ದು, ಅದಾದಮೇಲೆ ಇದೊಂದು ನೋಡಿದ್ದು. ಸೊ ಇವಾಗ ಫೈನಲ್ ನೋಡ್ಬೇಕು ಯಾವ ಟೇಬಲ್ ಅಂತ. ಯಾವ್ದು ಅಂಕಲ್, ಅದು ಓಕೆನಾ? ಓಕೆ ಸರ್, ಹೋಗಿ ಅಂಕಲ್ ಒಳಗೆ. ಸೊ ಇವಾಗ ನೋಡ್ಬೇಕು ಯಾವುದಂತ ಫೈನಲ್ ಮಾಡ್ಕೊಂಡು ಟೇಬಲ್ ತೊಗೊಂಡೋಗ್ಬೇಕು ಇಲ್ಲಿಂದ. ಚೆಕ್ ಮಾಡ್ತಾ ಇದ್ದಾರೆ ಯಾವ್ದು ಚೆನ್ನಾಗಿದೆ ಅಂತ. ಸೊ ನೋಡಿ ಗೈಸ್, ಫುಡ್ಡಂತೂ ಲ್ಯಾಪ್ಟಾಪ್ಗೆ ಮಾಡೋ ಇಟ್ಕೊಳ್ತಾರಲ್ಲ ಅದು. ಸೊ ಗೈಸ್ ಅದು ಫೈನಲ್ ಆಗಿದೆ, ಅದು ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ನಾನು ನಮ್ಮ ಮನೆಯವ್ರ ಜೊತೆ ಒಂದು ಗೇಮ್ ಆಡ್ತಾಯಿದ್ದೀನಿ, ಹಾಪ್ ಸ್ಕ್ವಾಡ್ ಅಂತ. ನೋಡ್ಬೋದು, ಚಿಕ್ಕ ಮ್ಯಾಟ್ ಆಗಿಬಿಡ್ತು ಗ್ಯಾಸ್. ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ಬಂತು. ಸೊ ಏನು ಮಾಡೋಕ್ಕಾಗಲ್ಲ, ಇದರಲ್ಲೇ ಆಡೋದಂತ ಇವಾಗ ಆಡ್ತಾಯಿದ್ದೀವಿ. ಸೊ ಇವಾಗೆಲ್ಲ ಬರ್ತಾರೆ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮಂದಿರೆಲ್ಲ. ಸೊ ಅವ್ರ ಜೊತೆ ಆಟಾಡ್ತೀವಿ ಈಗ. ನೋಡಿ, ತುಂಬ ಮಜಾ ಇರುತ್ತೆ. ಟ್ರಯಲ್ ಚೆಕ್ ಮಾಡ್ತಾ ಇದ್ದಾರೆ. ಏಯ್ ಆ ಥರ ಸೊ ಗೈಸ್ ಇವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಫಸ್ಟು ಇವರೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಅವ್ರು ಸ್ವಲ್ಪ ಕೆಲಸ ಇದೆ, ಬೇಗ ಹೋಗ್ಬೇಕು, ಅದಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಟೈಮರ್ ಸ್ಟಾರ್ಟ್ ಮಾಡೋದ. ಸೊ ರೆಡಿ ಅಂಕಲ್? ಹಾಂ, ಸ್ಟಾರ್ಟ್. रुको जरा, सबर करो. बोला धक्का बुक्की नहीं करने का, आराम से लेने का. हाँ. ಓ ಔಟು, ರಾಂಗ್ ಆಯಿತು. ಇವ್ರು ತೊಗೊಂಡಿರೋ ಟೈಮಿಂಗ್ಸ್ ಒಂದು 23 ಸೆಕೆಂಡು, ಅಂದರೆ 24 ಸೆಕೆಂಡ್ ಟೋಟಲು. 24 ಸೆಕೆಂಡ್ ತೊಗೊಂಡವ್ರೆ. ನೆಕ್ಸ್ಟು ಅವ್ನು ಮಾಡ್ತಾನೆ ಆಕಾಶು. ಬಾರಪ್ಪ ಆಕಾಶ್, ನೀನು ನಾನು ವಿನ್ ಆಗಿಬಿಡ್ತೀನಿ ಬೇಗ. ಹೌದಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸರಿ ಇರು, ಒಂದು ಮೈಕ್ ತೊಗೊಳಮ್ಮ, ಒಂದು ಮೈಕ್ ತೊಗೊಂಡಾಕು ಇಲ್ಲಿಂದ. ಇವನೆಷ್ಟೊತ್ತು ಅಂತ ನೋಡೋದ. ಏಯ್ ನಾವು ಗೊತ್ತ. ರೆಡಿ ಇರಪ್ಪ ರೆಡಿನಾ? ಟೈಮ್ ಸ್ಟಾರ್ಟ್. ಇವನಾಗಲೇ ಪ್ರಾಕ್ಟೀಸ್ ಮಾಡ್ದ, ಅದಕ್ಕೆ ಇಷ್ಟು ಕಷ್ಟ ಮಾಡಿ.
ಫ್ಲಾಶ್ ಬ್ಯಾಕ್. ನಾನು ವಿನ್ ಆಗ್ಬಿಡ್ತೀನಿ ಬೇಗ ಅದಕ್ಕೆ. ಹೌದಾ? ಏಯ್ ಹಂಗ್ ಸುಳ್ಳು. ತಪ್ಪಾಯ್ತು. ರಾಂಗ್ ಏಯ್ ಔಟ್. ಏಯ್ ನೀವು ಮಾತಾಡ್ಬಿಟ್ಟು ಇದು ಮಾಡ್ಬಿಟ್ರ ನನ್ಗೆ ಅದೇನೋ ಬರೀ 9 ಸೆಕೆಂಡಲ್ಲಿ ಔಟ್ ಆಗ್ಬಿಟ್ಟವನೇ. ಏಯ್ ನೀನು ಮಾತಾಡ್ಬಿಟ್ರಪ್ಪ. ಮತ್ತೆ ಇನ್ನೊಂದು ಚಾನ್ಸ್. ಓಕೆ ರೆಡಿ, ಸುಮ್ಮನೆ ಇರ್ಬೇಕಪ್ಪ, ಮಾತಾಡ್ಬಾರ್ದು. ಈ ಕೈ ಎತ್ತನೆ. ಇದೆ ಪಕ್ಕ ಇದೆ. ಕೈಯೇ ಡೌಟ್ ಹೊಡಿತಾ ಇದೆ. ಎಷ್ಟು ನೋಡಲಿ? 14 ಸೆಕೆಂಡ್ ತೊಗೊಂಡವನೆ. ಆದ್ರೆ ಇವ್ನು ಫಸ್ಟ್ ಅಟೆಂಪ್ಟ್ ಸೋತ. ನೆಕ್ಸ್ಟ್ ಇವಳು ಮಾಡಿ ಮೇಡಮ್. ಹರ್ಷಿತಾ ನೀನು ಮಾಡ್ತೀಯಾ? ಹಾಂ ಇಲ್ವಾ? ಬಾ ಇಲ್ಲಿ ಮಾಡಿ, ಪರವಾಗಿಲ್ಲ. ಓಕೆ ಇವ್ನು ಮಾಡ್ತಾನೆ ನೆಕ್ಸ್ಟ್. ಇವಾಗ ಬಾರಮ್ಮ, ಇರೋರು ಊಟ ಮಾಡಿಸ್ತವ್ರು, ಬಾರಪ್ಪ. ಮೈಕ್ ಹಾಕೋ ಹಂಗೆ. ಏ ಇಲ್ಲಪ್ಪ, ಎಲ್ಲರೂ ಬೇಕು ನನಗೆ. ಇವ್ರಿಗೆಲ್ಲ ಸ್ಕೂಲಲ್ಲ ಈ ಥರ ಗೇಮ್ಸ್ ಎಲ್ಲ ಆಡಿ ಅಭ್ಯಾಸ ಇದೆ, ಅದಕ್ಕೆ ಫಾಸ್ಟಾಗಿ ಮಾಡ್ತಾವ್ರೆ. ಓ ಎಲ್ರಿಗಿಂತ ಫಾಸ್ಟಾಗಿ ಮುಗಿಸ್ಬಿಟ್ಟು ಗೈಸ್ ಇವರು. ಓ 12 ಸೆಕೆಂಡ್ಗೆ ಮುಗಿಸ್ಬಿಟ್ಟಿದ್ದಾಳೆ. 3ನೇ ಸ್ಪರ್ಧಿ ಇವನು. ರೆಡಿ? 1 ಸೆಕೆಂಡ್ ಇರಮ್ಮ, ಟೈಮ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮ್ ಸ್ಟಾರ್ಟ್ ನಾವು. ಓ ಬೇಗ ಮುಗಿಸ್ಬಿಟ್ಟ ಗೈಸ್ ಇವನು. 10 ಸೆಕೆಂಡ್ಗೆ ಮುಗಿಸ್ಬಿಟ್ಟ ಅವನು. ನೀವೊಂದು ಟ್ರೈ ಮಾಡಿ ಒಂದು ಹಂಗೆ. ನೆಕ್ಸ್ಟ್ ಸ್ಪರ್ಧಿ ಬಂದು ಇವರು. ಸ್ವಲ್ಪ ಮಗು ಊಟ ಮಾಡಿಸೋದು, ಬ್ರೇಕ್ ಕೊಟ್ಬಿಟ್ಟು ಆಡಿಸಿ ಬನ್ನಿ. ಸರಿ ಆಡಿ ಬನ್ನಿ. ನಂಗೆ ಅದು ಆಡಕ್ ಬರಲ್ಲ. ನೋಡಿ ಇವಾಗ ಊಟ ಮಾಡ್ತಾನೆ. ಟೈಮ್ ಬಂದು 5:15. ಇವಾಗ ಆಡ್ತಾನೆ ನೋಡಿ, ಇವನು ಆಡ್ತಾನಂತೆ. ಬರ ಆಡೋ. ರೆಡಿ? 1 ನಿಮಿಷ ಹೆಚ್ಚಿಕಮ್ಮ. ರೆಡಿ? ಟೈಮ್ ಸ್ಟಾರ್ಟ್ ನಾವು. ಸಿಕ್ಕಾಪಟ್ಟೆ ಫಾಸ್ಟ್ ಮಾಡ್ತಾ ಇದ್ದಾರೆ ಇವರು. ಔಟು. ಬಾ ಚಿಕ್ಕಮ್ಮ, ಮತ್ತೆ ಮಾಡು. ಮತ್ತೆ ಮಾಡು ಬಾ. ಓಕೆ ರೆಡಿ? 1 ಸೆಕೆಂಡ್. ಹಾಂ ಟೈಮ್ ಸ್ಟಾರ್ಟ್ ನಾವು. ಯಾವ್ದೋ ಸಿಂಬಲ್ ಇದೆ, ಪಟ ಪಟದ ಹಾಕು. ಈ ಒಂದ್ ಕಾಲ ಇತ್ತು, ರೈಟ್ ಫೋಲ್ ಮೇಲೆ ಫೋಲ್ ಮಾಡ್ತಾವ್ರಿ ಇವರು. ಇವಾಗ ನಾನು ಟ್ರೈ ಮಾಡ್ತೀನಿ, ನೋಡೋದ ನಾನು ಎಷ್ಟು ಬೇಗ ಮುಗಿಸ್ತೀನಿ ಅಂತ. ನನ್ನ ಪ್ರಕಾರ ನಾನು ಮುಗಿಸಲ್ಲ ಫಾಸ್ಟಾಗಿ, ಸೊ ಆದರೂ ಟ್ರೈ ಮಾಡ್ತೀನಿ. ತೊಗೊಳಮ್ಮ. ಹಾಂ ಲಾಸ್ಟ್ ಇಬ್ರು ಸೇಮ್ ರೂಲ್. ಮಾಮೂಲಿ ಅವ್ರು ಏನು ತಿಂಡಿ ಕೇಳ್ತಾರೋ ಅದು. ಲಾಸ್ಟ್ ಇರ್ತಾರಲ್ಲ, ಲಾಸ್ಟ್ ಇಬ್ರು, ಅವರಿಬ್ರು ಸೇರಿಸಿ ಕೊಡಿಸ್ಬೇಕು. ನೀವಂತಲ್ಲ, ಇವಾಗ ನಿಮ್ಗಿಂತ ನಾನು ಲಾಸ್ಟ್ ಆದೆ, ನಾನು ನೀವಿಬ್ರು ಸೇರಿ ಕೊಡ್ಸ್ಬೇಕು. ಆ ಥರ ಎಲ್ಲ ಇಲ್ಲ. ಓಕೆ ರೂಲ್. ಹಾಂ ಅವರು ಲಾಸ್ಟೇ. ಎಕ್ಸ್ಕ್ಯೂಸ್ ಮೀ, ನಾವು ಇಲ್ಲಪ್ಪ ಗುರು. ನಾನು ಬತ್ತಿಲ್ಲ ಅಂದ್ರು ಒತ್ತಾಯ ಮಾಡಿದ್ರೆ. ಇಲ್ಲ ಅಂಕಲ್, ಕನ್ಫ್ಯೂಸ್ ಆಗ್ತೈತಿ ಇಲ್ಲಿ. ಅಲ್ಲಿ ನಿಂತ್ಕೊಂಡು ಹೇಳೋ ಸುಲಭ. ಚೆಕ್ ಮಾಡ್ಕೊತೀನಿ. ರೆಡಿ? ಹಾಂ ರೀಟೇಕ್. ಏನು ಸ್ಟಾರ್ಟರ್ ಇದೆಯಾ? ಟೈಮರ್ ಇಕ್ಕಪ್ಪ ಮುಂದೆ ಹಂಗೆ. ಅಂದರೆ ಅರ್ಧ ಸ್ಕ್ರೀನ್ ಕಾಣಿಸಂಗೆ ಲೈಟಾ. ಇದೊಂದೇ ಸೆಟ್. ನಿಮ್ಗೆ ಕನ್ಫ್ಯೂಸ್. ಓಕೆ ಲಾಸ್ಟ್ ಫಸ್ಟೇ ಕಾಲು ಹೋಗ್ತದೆ. ಏನ್ರಿ ಮೇಡಮ್, ಏನು ಇವಾಗಿದ್ರಾ? ಹಾಂ ಇವಾಗಿದ್ರಾ? ಏನು ಮಾಡ್ತಾಯಿದ್ರಿ ಇಷ್ಟೊತ್ತು? ಏನಿಲ್ಲ. ಯಾಕೆ ಏನಿಲ್ಲ? ನನಗೆ ಸೊ ಗೈಸ್, ಫಸ್ಟ್ ವಿನ್ನರ್ ಇವನೇ. ಅವನಿಗೆ ಒಂದು ಒಳ್ಳೆ ಫೋನ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಮುಂದೆ ಫೋನ್ ಅದು ಹೋಗಲ್ಲ. ಗೇಮ್ ಮಾಡ್ಕೊಂಬಂದು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಕೆಲಸ ಮುಗಿಸ್ತಾ ಇದ್ದೆ. ಆ್ಯಂಡ್ ಇವಾಗ ನೆನೆ ನಾನು ವಿಶಾಲ್ ಮಾರ್ಟಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಅದರಲ್ಲಿ ನಮ್ಮ ಚಿಕ್ಕಪ್ಪಂಗೆ 1-2 ಶರ್ಟ್ ತೊಗೊಂಬ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ. ಸೊ ತಂದಿದ್ದೆ. ಅವ್ರಿಗೆ ಅದೇನೋ ಸೈಜ್ ತುಂಬ ದೊಡ್ಡದಾಗಿದೆ ಅಂತ ಹೇಳಿದ್ರು. ಸೊ ಇವಾಗ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಬರೋದ ಅಂತ ನಾನು ನನ್ನ ತಮ್ಮ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ವಿಶಾಲ್ ಮಾಡ್ಕೊ ಹೋಗ್ಬರೋದ. ವಿಶಾಲ್ ಮಾಡಿ ಬಂದಿದ್ದೀನಿ. ಹೋಗ್ಬಿಟ್ಟು ಶರ್ಟ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ರಪ್ಪಂತ ಮನೆಗೆ ಹೋಗೋದ. ತೊಗೊಂಡಾಯ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋದ.
ಇವಾಗ ಜಸ್ಟ್ ಮನೆಗೆ ಬಂದೆ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಜಸ್ಟ್ ವೀಡಿಯೋ ನೋಡಿ ಹಂಗೆ ಬಿಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಅನ್ನೋದು ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಅದು ನನಗೊಂದು ಬೂಸ್ಟ್ ಆದಂಗೆ ಆಗುತ್ತೆ, ಅಂದರೆ ನನಗೊಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟು ಮತ್ತೆ ನಿಮ್ಗೊಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.